ನಮಸ್ಕಾರ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ದಿನ ಬೆಳಗಾದ್ರೆ ಒಂದು ರಾಮಾಯಣ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. 72 ಗಂಟೆಗಳ ಡೆಡ್ಲೈನ್ ಮುಕ್ತಾಯ ಆಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ. ಆದರೆ ಅವರು ಒಂದು 5 ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಾರೆ, ಮತ್ತೆ ಶಿಸ್ತು ಸಮಿತಿ ಮುಂದೆ ಕೂತು ಮಾತಾಡ್ತಾರೆ. ಹೀಗೆಲ್ಲ ವಿಷಯಗಳು ಹರಿದು ಬರ್ತಾ ಇದ್ವು. ಆದರೆ ಈಗ ಏಕಾಏಕಿ ಯತ್ನಾಳ್ ಮತ್ತೊಂದು ಸಲ ರೆಬಲ್ ಆಗಿದ್ದಾರೆ. ನಾನು ಎಲ್ಲಾ ನೋಟಿಸ್ಗಳಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಈ ಮೂಲಕ ನಾನು ಹೋಗ್ತೀನಿ, ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತೀನಿ ಅನ್ನೋ ಚಾಪ್ಟರ್ ಕ್ಲೋಸ್ಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ ಬಿಜೆಪಿಯಲ್ಲಿ? ಯತ್ನಾಳ್ರ ಈ ರೆಬಲ್ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, ಯತ್ನಾಳ್ ಅವರು ಹೋಗ್ತಾರೆ, ಒಂದಷ್ಟು ಪಾಯಿಂಟ್ಸ್ ಗಳನ್ನು ಹೇಳ್ತಾರೆ, ವಿಜಯೇಂದ್ರ ಬಗ್ಗೆ ಹೇಳ್ತಾರೆ, ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ. ಹಿಂಗೆಲ್ಲ ವಿಷಯಗಳು ಆಚೆ ಬರ್ತಾ ಇದ್ವು. ಈಗ ಏಕಾಏಕಿ ಯತ್ನಾಳ್ ಹೇಳ್ತಿದ್ರೆ ನಾನು ಯಾಕೆ ಕೊಡಬೇಕು ಉತ್ತರ ಅಂತ. ನೋಡಿ, ಇವತ್ತಿಲ್ಲ ನಾಳೆ BJP ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ದಿಲ್ಲಿ ಚುನಾವಣೆವರೆಗೆ BJP ಹೈಕಮಾಂಡ್ನ ನಾಯಕರು ಕೂಡ ಬ್ಯುಸಿ ಇದ್ದರು, ಅಪ್ಲಿಕೇಶನ್ ಆಫ್ ಮೈಂಡ್ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ದಿಲ್ಲಿ ಚುನಾವಣೆ ಮುಗೀತು, ಮೊದಲು ಆ್ಯಕ್ಷನ್ ಆಗಿದ್ದೇ ಮೇಘಾಲಯದ ಮಣಿಪುರದ ಮುಖ್ಯಮಂತ್ರಿಯನ್ನು ಬದಲಾಯಿಸಿತ್ತು. ಅದಾದಮೇಲೆ ಮಧ್ಯಪ್ರದೇಶದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು. ಈಗ ಕರ್ನಾಟಕದಲ್ಲೂ ಕೂಡ ಅಮಿತ್ ಶಾ ಸತತವಾಗಿ ಕರ್ನಾಟಕದ ನಾಯಕರನ್ನು ಕರೆದು ಮಾತನಾಡಿಸ್ಲಿಕ್ಕೆ ಶುರು ಆದ ಮೇಲೆ ಏಕಾಏಕಿ ಯತ್ನಾಳ್ರೇನು ಹೊರಗಡೆ ಮಾತಾಡ್ತಾ ಇದ್ರು. ಅದಕ್ಕೆ ಓಂ ಪಾಠಕ್ ಏನಿದ್ದಾರೆ, BJPಯ ಶಿಸ್ತು ಸಮಿತಿ ಅಧ್ಯಕ್ಷರು, ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ಓಂ ಪಾಠಕ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ರವ್ರ ಬಳಿ ಹೋಗಿದ್ದರು. ಯತ್ನಾಳ್ರೊಂದು 6 ಪೇಜ್ನ ಲೆಟರ್ ತೆಗೆದುಕೊಂಡು ಹೋಗಿದ್ರು. ಆಗ ಓಂ ಪಾಠಕ್ ಹೇಳಿದ್ರಂತೆ, ನೀವು ಈ ಲೆಟರ್ ಕೊಡಬೇಡಿ, ಲೆಟರ್ ಕೊಟ್ಟರೆ ನಾಳೆ ಮಾಧ್ಯಮಗಳಲ್ಲಿ ಲೀಕ್ ಆಗುತ್ತೆ. ಆ ಲೀಕ್ಡ್ ಲೆಟರ್ ಬಗ್ಗೆನೇ ಒಂದು 4-5 ದಿನ ಚರ್ಚೆಗಳಾಗ್ತವೆ. ನಾನು ಈ ಲೆಟರನ್ನು ತೆಗೆದುಕೊಳ್ಳಲ್ಲ, ನೀವೇನು ಹೇಳ್ತೀರಿ ಅದನ್ನು ಮೌಖಿಕವಾಗಿ ಹೇಳಿ, ದಯವಿಟ್ಟು ಈ ಲೆಟರನ್ನು ಕೊಡೋದು ನಾನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಹೈಕಮಾಂಡ್ ಕೂಡ ಬೇಡ, ಲೆಟರ್ ಅನ್ನೋದು ಯಾವುದೊಂದು ತೆಗೆದುಕೊಳ್ಬೇಡಿ ಅಂತಿದೆ ಅಂತ ಹೇಳಿದರು. ಹೀಗಾಗಿ ಯತ್ನಾಳ್ ಹೋಗಿ ಓಂ ಪಾಠಕ್ ಅವರಿಗೆ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿ. ಆದರೆ ಅಲ್ಲಿ ಶಿಸ್ತು ಸಮಿತಿಯ ಮುಂದೆ ಏನು ಯತ್ನಾಳ್ರು ಹೇಳಿದರು, ಅದಕ್ಕಿಂತ ಕಟುವಾಗಿ ಹೊರಗಡೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಯತ್ನಾಳ್ರ ಬೇಡಿಕೆ ಇರತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ, ನನ್ನನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವು ವಿಜಯೇಂದ್ರರನ್ನು ಬದಲಾಯಿಸಿ ಅಂತಕ್ಕಂಥದ್ದು ಯತ್ನಾಳ್ರ ಬೇಡಿಕೆಯಾಗಿದೆ. ಯತ್ನಾಳ್ರ ಜೊತೆ ಇಷ್ಟು ದಿನಗಳವರೆಗೆ ಯತ್ನಾಳ್ ಏಕಾಂಗಿಯಾಗಿ ಹೋರಾಡ್ತಾ ಇದ್ರು. ಆದರೆ ಕಳೆದ 6 ತಿಂಗಳಿಂದ ಯತ್ನಾಳ್ರ ಜೊತೆ ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಂಡಿದ್ದಾರೆ, GM ಸಿದ್ದೇಶ್ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಹಿಂದೆ ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿಯಾಗಿದ್ದ NR ಸಂತೋಷ್ ಯತ್ನಾಳ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಕೆಲ ಶಾಸಕರು, ಈಗ ಅರವಿಂದ್ ಲಿಂಬಾವಳಿ ಅಂಥ ಮಾಜಿ ಶಾಸಕರು ಕೂಡ ಯತ್ನಾಳ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಈ ಹಂತದಲ್ಲಿ ಬರೀ ಯತ್ನಾಳ್ರಿಗೆ ನೋಟಿಸ್ ನೀಡುವುದರ ಮೂಲಕ BJP ಹೈಕಮಾಂಡ್ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅನ್ಇಕ್ವಿವೋಕಲ್ ಟರ್ಮ್ಸ್ನಲ್ಲಿ ಕೆಲ ಮೆಸೇಜ್ಗಳನ್ನು ಕೊಡ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳನ್ನು ನಡೆಸೋಲ್ಲ ಅಂತಕ್ಕಂಥದ್ದು. ಯಾಕಂದರೆ ಇಡೀ ದೇಶದಲ್ಲಿ 50% ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಹೀಗಾಗಿ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ BJPಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಅದಕ್ಕಿಂತ ಮುಂಚೆ ರಾಜ್ಯಾಧ್ಯಕ್ಷರ ನೇಮಕ ಆಗ್ತಾಯಿದೆ. ನೋಡಿ, ಚುನಾವಣಾ ಆಯೋಗದ ಮ್ಯಾಂಡೇಟ್ರಿ ಆಗಿರ್ತಕ್ಕಂಥ ಕೆಲ ಸೂಚನೆಗಳಿವೆ ಎಲ್ಲ ರಾಜಕೀಯ ಪಕ್ಷಗಳಿಗೆ. ನೀವು ಚುನಾವಣಾ ಪ್ರಕ್ರಿಯೆ ನಡೆಸಬೇಕು, ಪ್ರಿಸೈಡಿಂಗ್ ಆಫೀಸರ್ ಇರಬೇಕು, ರಿಟರ್ನಿಂಗ್ ಆಫೀಸರ್ ಇರಬೇಕು, ಮತದಾನದ ತಯಾರಿಯನ್ನು ಮಾಡಿರಬೇಕು, ಅದಾದಮೇಲೆ ನೀವು ಸರ್ವಸಮ್ಮತಿಯನ್ನು ಮಾಡಿ ಆಯ್ಕೆಯನ್ನು ಘೋಷಿಸ್ಬೋದು ಅಂತಕ್ಕಂಥದ್ದು. ನೀವು ಕಾಂಗ್ರೆಸ್ನಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆಯವರ ಆಯ್ಕೆಯ ಬಗ್ಗೆ ಚುನಾವಣೆ ನಡೀತು, ಎದುರುಗಡೆ ಶಶಿ ಥರೂರ್ ಇದ್ದರು. ಆದರೆ BJPಯಲ್ಲಿ 98ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರಾಜ್ಯದಲ್ಲಿ BJP ಚುನಾವಣೆಗಳನ್ನು ನಡೆಸಿಲ್ಲ. RSS ಅಲ್ಲಿನ ಸ್ಥಳೀಯ ನಾಯಕರು ಮತ್ತು ಹೈಕಮಾಂಡ್ ಕುಳಿತುಕೊಂಡು ಆಯ್ಕೆಯನ್ನು ಮಾಡುತ್ತೆ. ಸರ್ವಸಮ್ಮತಿ, ಕೆಲವೊಂದು ಸಲ ಅದು ಸರ್ವಸಮ್ಮತಿ ಆಗುತ್ತೆ, ಕೆಲವೊಂದು ಸಲ ಕೆಲವರ ವಿರೋಧ ಇರುತ್ತೆ, ಆಯ್ಕೆಯನ್ನು ಘೋಷಿಸಲಾಗುತ್ತೆ. ಕರ್ನಾಟಕದಲ್ಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಅವರ ಗುಂಪು, ತಟಸ್ಥರ ಗುಂಪಿದೆ. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಸೋಮಣ್ಣ ಇದ್ದಾರೆ, ಡಾಕ್ಟರ್ ಸುಧಾಕರ್ ಇತ್ತೀಚೆಗೆ ಬಹಳ ವ್ಯಗ್ರರಾಗಿ ವಿಜಯೇಂದ್ರರ ಬಗ್ಗೆ ಮಾತನಾಡಿದರು. ಈ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚುನಾವಣೆ ನಡೀಲಿ ಅಂತ. ಪ್ರಹ್ಲಾದ್ ಜೋಶಿ ಅದನ್ನು ಬಹಿರಂಗವಾಗಿ ಕೂಡ ಹೇಳಿದರು. ಆದರೆ ಹೈಕಮಾಂಡ್ಗೆ ಆತಂಕ ಇರತಕ್ಕಂಥದ್ದು, ಒಂದು ವೇಳೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆದರೆ ಪಾರ್ಟಿ ವಿಲ್ ಬಿ ವರ್ಟಿಕಲಿ ಸ್ಪ್ಲಿಟ್. ಬಟ್ ಇವಾಗ ವರ್ಟಿಕಲಿ ಸ್ಪ್ಲಿಟ್ ಆಗಲ್ಲ ಅನ್ನೋ ಸಿಚುವೇಶನ್ ನನಗೆ ಕಾಣಿಸ್ತಿಲ್ಲ ಪ್ರಶಾಂತ್. ಅಲ್ಲ, ವರ್ಟಿಕಲಿ ಸ್ಪ್ಲಿಟ್ ಆಗದೇ ಇದ್ರೂ ಕೂಡ ಈಗ ನೋಡಿ, ಯತ್ನಾಳ್ರಿಗೆ ನೋಟಿಸ್ ನೀಡಲಾಗಿದೆ. ಯತ್ನಾಳ್ 3 ದಿನಗಳ ಅವಕಾಶವನ್ನು BJP ಹೈಕಮಾಂಡ್ ಯತ್ನಾಳ್ರಿಗೆ ನೀಡಿದೆ.
ಒಂದೋ ಯತ್ನಾಳ್ರು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಹೇಳಿದ್ದನ್ನು ಕೇಳಿ, ಈಗ ವಿಜೇಂದ್ರರ ಆಯ್ಕೆಗೆ ಅವರ ಒಪ್ಪಿಗೆ ಇರದೇ ಇದ್ದರೂ ಕೂಡ ಅವರು ಸುಮ್ಮನಾದರೆ ನನಗನ್ಸುತ್ತೆ ಅವ್ರ ಮೇಲೇನು ಪಾರ್ಟಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೋಗಲ್ಲ. ಆದರೆ ಯತ್ನಾಳ್ರು ನಿನ್ನೆ ವಿಜಯಪುರದಲ್ಲಿ ಹೇಳಿದ್ದಾರೆ, ಇದಕ್ಕೆಲ್ಲ ಹೆದರೋ ಮಗ ನಾನಲ್ಲ. ಆ ರೀತಿ ಮಾತನಾಡಿದಾಗ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಬೀಳುತ್ತಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯತ್ನಾಳು ಪಕ್ಷ ಬಿಟ್ಟು ಹೋಗೋ ವಿಷಯ ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ, ಅದೇನು ಹೊಸ ವಿಷಯ ಅಲ್ಲ. ಯತ್ನಾಳ್ ಹೋಗಿದ್ದಾರೆ ಮತ್ತು ವಾಪಸ್ಸು ಬಂದಿದ್ದಾರೆ. ಆದರೆ ಇದರಿಂದ ಅವರಿಗಾಗೋ ಲಾಭ ಏನು ಅಥವಾ ಪಕ್ಷಕ್ಕಾಗೋ ನಷ್ಟ ಏನು ಅಥವಾ ಯತ್ನಾಳ್ ಉಳ್ಕೊಳ್ಳೋದ್ರಿಂದ ಆಗೋ ಲಾಭ ನಷ್ಟಗಳು ಏನು ಅನ್ನೋದು ಈಗ ಪ್ರಶ್ನೆ ಇದೆ. ಯತ್ನಾಳ್ರ ಇವತ್ತಿನ ಮಾತು ಅನ್ನಿಸ್ತಾ ಇದೆ, ನೀವು ಏನೇ ಮಾಡಿದ್ರು ನಾನು ವಿಜೇಂದ್ರ ವಿರುದ್ಧ ಮತ್ತೆ ಕಹಳೆ ಊದ್ತಾನೆ ಇರ್ತೀನಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನೋಡಿ, ಯತ್ನಾಳ್ರನ್ನ ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಹುತೇಕ ಕೇಂದ್ರೀಯ ನಾಯಕರು ಮಾಡಿದ್ದಾರೆ. ಅಮಿತ್ ಶಾ ಕೂಡ ಒಂದ್ಸಲ ಕರೆದು ಮಾತನಾಡಿದ್ದಾರೆ. ವಿಜೇಂದ್ರರ ಜೊತೆ ನೀವೇನಾದರೂ ಹೊಂದಾಣಿಕೆ ಮಾಡಿಕೊಳ್ಳಿ. ಮೊದಲೇನಿತ್ತು, ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನು ಘೋಷಿಸಬೇಕು ಅಂತಕ್ಕಂಥದ್ದಿತ್ತು. ಆದರೆ ಯತ್ನಾಳ್ರು ಸುಮ್ಮನೆ ಕೂರಲಿಲ್ಲ. ಯತ್ನಾಳ್ ಅವರು ಎಂದೂ ಕೂಡ ಕ್ಯಾಮ್ರಾ ಕಂಡ ತಕ್ಷಣ, ಮೈಕ್ ಸಿಕ್ಕ ತಕ್ಷಣ ಅವ್ರು ಏನಾದರೂ ಮಾತಾಡ್ತಾರೆ, ಅದು ಅವ್ರ ಸ್ವಭಾವ. ಈಗ ಆ ಸ್ವಭಾವಕ್ಕೆ ಮದ್ದಿಲ್ಲ. ಆ ಕಾರಣದಿಂದ ಹೈಕಮಾಂಡ್ ಹೇಳ್ತು, ಇಲ್ಲ ನಿಮ್ಮ ಸ್ವಭಾವಕ್ಕೆ ಮದ್ದಿಲ್ಲ ಅಂತಂದರೆ ನಿಮ್ಮನ್ನು ನಾವು ತಂದು ಹೆಲ್ಮ್ ಆಫ್ ಅಫೇರ್ಸ್ ಮಾಡಿದರೆ ನಾಳೆ ಪಾರ್ಟಿ ಹೆಂಗೆ ನಡೆಸೋದು? ಆ ಕಾರಣದಿಂದ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರು. ಇಲ್ಲವಾದಲ್ಲಿ ವಿಜೇಂದ್ರರಿಗೆ ಸೀನಿಯಾರಿಟಿ ಇರಲಿಲ್ಲ. ಯತ್ನಾಳ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ಒಕ್ಕಲಿಗರು ಯಾರನ್ನಾದರೂ ತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿತ್ತು. ಯಾವಾಗ ಯತ್ನಾಳ್ರು ಸುಮ್ಮನೆ ಕೂರಲ್ಲ ಅಂತಕ್ಕಂಥದ್ದು ಗೊತ್ತಾಯಿತು, ಹೈಕಮಾಂಡ್ ವಿಜೇಂದ್ರರನ್ನ ಪಿಕ್ ಮಾಡ್ತು. ಯಾಕಂದರೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮತ್ತೊಂದು ಪಕ್ಷಕ್ಕೆ ಬಾಹ್ಯವಾಗಿ ಪರೋಕ್ಷವಾಗಿ ಬೆಂಬಲಿಸ್ತಕ್ಕಂಥ ಆತಂಕ ಇತ್ತು. ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿತ್ತು. ಸಿ ಟಿ ರವಿ ಸೋತರು. ಅನೇಕ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಬಿ ಜೆ ಪಿಯವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಕ್ಕಂಥ ಕೂಗುಗಳಿದ್ವು. ಆ ಕಾರಣದಿಂದ ವಿಜೇಂದ್ರರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಯಡಿಯೂರಪ್ಪನವ್ರನ್ನ ಪ್ಲೆಕೇಟ್ ಮಾಡತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತು. ಈಗ ಯತ್ನಾಳ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀವು ಲಾಭ ನಷ್ಟದ ಪ್ರಶ್ನೆಗೆ ಬಂದರೆ ಭಾವನಾ, ನೋಡಿ, ಯತ್ನಾಳ್ ಇಸ್ ಅ ಪಾಪ್ಯುಲರ್ ಲೀಡರ್. ಯತ್ನಾಳ್ರಿಗೆ ಒಂದು ಫಾಲೋಯಿಂಗ್ ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಒಂದು ಹಿಂದುತ್ವದ ಕಾರಣದಿಂದಲೂ ಕೂಡ ಇದೆ, ಮತ್ತು ಯತ್ನಾಳ್ರಿಗೆ ಪಂಚಮಸಾಲಿ ಅನ್ನುವ ಕಾರಣದಿಂದಲೂ ಕೂಡ ಆ ಫಾಲೋಯಿಂಗ್ ಇದೆ. ಪ್ರಮುಖವಾಗಿ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಹಾವೇರಿ, ಕೊಪ್ಪಳ ಈ ಭಾಗದಲ್ಲಿ ಯತ್ನಾಳ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಫಾಲೋಯಿಂಗ್ ಇದೆ. ಆದರೆ ಪದೇ ಪದೇ ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ಯತ್ನಾಳ್ರನ್ನು ಸಂಭಾಳಿಸೋದು ಹೇಗೆ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯ ನಾಯಕರಿಗೂ ಪ್ರಶ್ನೆ, ಕಾರ್ಯಕರ್ತರಿಗೂ ಪ್ರಶ್ನೆ, ಹೈಕಮಾಂಡ್ಗೂ ಪ್ರಶ್ನೆ. ನೀವು ಅನೇಕ ಬಾರಿ ರಾಷ್ಟ್ರೀಯ ಪಕ್ಷಗಳಲ್ಲಿರಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಆಂತರಿಕವಾಗಿ ಸಾಕಷ್ಟು ಸಂಗತಿಗಳನ್ನು ಹೇಳ್ಬೋದು. ಆದರೆ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದಾಗ ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿ ಕುಳಿತವರಿಗೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳದೆ ವಿಧಿ ಇಲ್ಲ. ಇವತ್ತು ಬಿ ಜೆ ಪಿಯ ಹೈಕಮಾಂಡ್ಗೆ ಪರಿಸ್ಥಿತಿ ಏನಿದೆ ಅಂದರೆ ಎ ಮತ್ತು ಬಿ ಚಾಯ್ಸ್ ಇವೆ. ಐದರ್ ಎ ಅನ್ನು ಹಿಡ್ಕೊಳ್ಬೇಕು, ಇಲ್ಲ ಬಿ ಚಾಯ್ಸನ್ನು ಒಪ್ಕೊಳ್ಬೇಕು. ಯಾಕಂದರೆ ಎ ಮತ್ತು ಬಿ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಅನೇಕ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಸ್ ಅ ಕಾಂಬಿನೇಷನ್. ಹಿಂದೆ ಎಸ್ ಎಂ ಕೃಷ್ಣ ಜೊತೆಗೂ ಕೂಡ ಈ ರೀತಿಯ ಜಾತೀಯ ಕಾಂಬಿನೇಷನ್ಗಳನ್ನು ಮಾಡಲಾಗಿತ್ತು. ವೀರೇಂದ್ರ ಪಾಟೀಲ್ ಇದ್ದಾಗಲೂ ಕೂಡ ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ, ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ನೀವು ರೇನ್ಬೋ ಕೊಯ್ಲೇಷನ್ ಮಾಡದೆ ರಾಜಕಾರಣವನ್ನು ಆಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಾಮಾಜಿಕ ಸಮೀಕರಣ ಬೇಕೇ ಆಗುತ್ತೆ. ಆ್ಯಂಡ್ ಯತ್ನಾಳ್ ವಿಷಯದಲ್ಲೂ ಅದು ಬಿಜೆಪಿ ಮತ್ತು ಯತ್ನಾಳ್ ಇಸ್ ಅ ರೇನ್ಬೋ ಕಾಂಬಿನೇಷನ್. ಪ್ರಶಾಂತ್, ಯತ್ನಾಳ್ ಇಂಡಿವಿಜುವಲಿ ಹೋಗಿ ಐ ವಿಲ್ ಪಾರ್ಟಿ ಕಟ್ತೀನೋ ಅಥವಾ ಮತ್ತೊಂದು ಮಗದೊಂದು ಪ್ಲಾನ್ ಮಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಒಬ್ಬ ಪ್ರಬಲ ನಾಯಕನನ್ನ ಬಿಜೆಪಿ ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲೂ ಅಲ್ಲ. ಯು ಡೋಂಟ್ ನೋ. ಈಗ ನೋಡಿ, ಕರ್ನಾಟಕದ ನೀವು ರಾಜಕಾರಣವನ್ನು ಸ್ವಲ್ಪ ನಾವು ಇತಿಹಾಸಕ್ಕೆ ಹೋದರೆ, ಯಾವ ಒಬ್ಬ ರಾಜಕಾರಣಿ ಪದೇ ಪದೇ ಹೊರಗಡೆ ಹೋದಾಗ ಆ ಪಾರ್ಟಿಗೆ ನುಕ್ಸಾನಾಗಿದೆ ಅಂತಂದರೆ ಅದು ಬಂಗಾರಪ್ಪನವರು. 1994ರಲ್ಲಿ ಹೋದರು, 1983ರಲ್ಲೂ ಹೋಗಿದ್ರು ಅವರು ಕ್ರಾಂತಿರಂಗ. ಆವಾಗ ಕಾಂಗ್ರೆಸ್ ಮೊದಲ ಬಾರಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಳ್ತು. ನಾನ್ ಕಾಂಗ್ರೆಸ್ ಜನತಾ ಪಾರ್ಟಿ ಬಂತು. 94 ಅಗೇನ್ ಅವ್ರು ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ವೀರಪ್ಪ ಮೊಯ್ಲಿ ಯಾವಾಗ ಮುಖ್ಯಮಂತ್ರಿ ಆದರು, ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು. 10% ವೋಟು, 10 ಸೀಟ್ಗಳನ್ನು ತೆಗೆದುಕೊಂಡು ಬಂದಿದ್ದರು. ಅದಾದ ಮೇಲೆ 2004ರಲ್ಲಿ ಬಂಗಾರಪ್ಪನವ್ರು ಹೊರಗೆ ಹೋದರು, ಕಾಂಗ್ರೆಸ್ ಅಗೇನ್ ಸೋಲ್ತು. ಬಿ ಜೆ ಪಿ ಕಡೆ ನೋಡಿದರೆ ನೀವು, ಯಡಿಯೂರಪ್ಪನವರು ಹೊರಗೆ ಹೋದಾಗ, ಯಡಿಯೂರಪ್ಪನವರು ಮುನ್ಸ್ಕೊಂಡಾಗ ಕರ್ನಾಟಕದಲ್ಲಿ ಅಧಿಕಾರ ಹೋಗಿದೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಈಗ ಯತ್ನಾಳ್ರಿಗೆ ಆ ಶಕ್ತಿ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಭಾವನ ಅನೇಕ ಬಾರಿ ಏನಾಗುತ್ತೆ, ನೀವು ಹೊರಗಡೆ ಹೋದಾಗ ನಿಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗತ್ತೆ. ಈಗ ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಸಾಮರ್ಥ್ಯ ಏಕಾಂಗಿಯಾಗಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ.
ABPJD ಅವ್ರು ಏಕಾಂಗಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವ್ರು ಕಾಂಗ್ರೆಸ್ಸಿಗೆ ಬಂದರು. ಕೋದಂಡರಾಮಯ್ಯ, HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ, BR ಪಾಟೀಲ್ ಇವರೆಲ್ಲರೂ ಹೊರಗಡೆ ಹೋಗಿದ್ದರು 2006ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ. ಆದರೆ ಅವ್ರಿಗೆ ಸಸ್ಟೈನ್ ಮಾಡಲಿಕ್ಕೆ ಆಗಲಿಲ್ಲ, ಅವ್ರು ಕಾಂಗ್ರೆಸ್ ಜೊತೆ ಬಂದರು. ಯತ್ನಾಳ್ರಿಗೆ ಏನು ಶಕ್ತಿ ಇದೆ, ವೋಟ್ ಬ್ಯಾಂಕ್ ಇದೆಯೋ ಇಲ್ವೋ, ಇದು ಹೊರಗಡೆ ಹೋದಾಗಲೇ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈಗ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನೀವು ಇವತ್ತು ನಿಂತ್ಕೊಂಡು ನನ್ನನ್ನು ಕೇಳಿದರೆ ಯತ್ನಾಳ್ರ ಹೊರಗಡೆ ಹೋಗ್ತಾರೋ ಇಲ್ವೋ ಅನ್ನೋದು ಮುಂದಿನ 3-4 ದಿನಗಳ ಬೆಳವಣಿಗೆಗಳ ಮೇಲೆ ಅವಲಂಬಿತ ಆಗಿದೆ. ಹೈಕಮಾಂಡ್ ತಟಸ್ಥ ಬಣದವ್ರಿಗೂ ಕರೆದು ಹೇಳ್ತಾ ಇದೆ, ಯತ್ನಾಳ್ರು ಇದೇ ರೀತಿ ಮಾತನಾಡ್ತಾ ಹೋದರೆ ನಾವು ಕ್ರಮ ತೆಗೆದುಕೊಳ್ಳದೆ ಬೇರೆ ದಾರಿ ಇಲ್ಲ. ಅದರ ಅರ್ಥ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋದು ಅಂತಕ್ಕಂಥದ್ದು ಕೂಡ ಫೀಲರ್ಸ್ಗಳು ಬರ್ತಾ ಇವೆ. ಆದರೆ ವಿಜೇಂದ್ರನಿಗೂ ಕೂಡ ಫ್ರೀ ರನ್ ಕೊಡ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅವರನ್ನು ಬದಲಿಸಿ ವಿಜೇಂದ್ರರಿಗೂ ಕೂಡ ನಿಮ್ಮೆಲ್ಲ ನಿರ್ಣಯಗಳನ್ನು ಒಪ್ಪಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ. ಅವನ ಏನಾಗುತ್ತೆ, ಅನೇಕ ಬಾರಿ ಪಾಲಿಟಿಕ್ಸ್ನಲ್ಲಿರಲಿ ಯಾವುದೇ ಒಂದು ನೀವು ಆರ್ಗನೈಸೇಷನಲ್ ಮ್ಯಾನೇಜ್ಮೆಂಟನ್ನು ನೋಡಿದ್ರೆ ಯು ಹ್ಯಾವ್ ಟು ವರ್ಕ್ ಟುಗೆದರ್, ಯು ಹ್ಯಾವ್ ಟು ವರ್ಕ್ ಆ್ಯಸ್ ಎ ಟೀಮ್. ಇಲ್ಲ ನೀವು ಇಲೆಕ್ಟ್ರಲ್ ಅರ್ಥಮೆಟಿಕ್ನಲ್ಲಿ ನೀವು ಪ್ರೂವ್ ಮಾಡುವವರೆಗೆ, ಈಗ YS ರಾಜಶೇಖರ ರೆಡ್ಡಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಶರದ್ ಪವಾರ್ ಇರ್ಬೋದು, ನರೇಂದ್ರ ಮೋದಿ ಗುಜರಾತ್ನಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಮಾಯಾವತಿ ವಿತ್ ಅ ಬ್ರಾಹ್ಮಿನ್ ಕಾಂಬಿನೇಷನ್ ಇರ್ಬೋದು, ಅಖಿಲೇಶ್ರ ತಂದೆ ಮುಲಾಯಂ ಸಿಂಗ್ ಯಾದವ್ ವಿತ್ OBC ಕನ್ಸಾಲ್ಟೇಷನ್ ಇರ್ಬೋದು, ಲಾಲು ಪ್ರಸಾದ್ ಯಾದವ್ ವಿತ್ OBC ಕನ್ಸಾಲ್ಟೇಷನ್ ಇರ್ಬೋದು, ಭೂಪಿಂದರ್ ಸಿಂಗ್ ಹುಡ್ಡಾ 10 ವರ್ಷ ಇರ್ಬೋದು, ಶೀಲಾ ದೀಕ್ಷಿತ್ 15 ವರ್ಷ ಇರ್ಬೋದು, ತರುಣ್ ಗೊಗೊಯ್ 15 ವರ್ಷ ಇರ್ಬೋದು. ದೇ ವರ್ಕ್ಡ್ ಆ್ಯಸ್ ಎ ಟೀಮ್ ಆ್ಯಂಡ್ ವಿತ್ ಸೋಷಿಯಲ್ ಕಾಂಬಿನೇಷನ್. ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಜಗಳ ಆಡೋದೇನು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ಪವರ್ ಇರುತ್ತೆ, ಪವರ್ ಇದ್ದಾಗ ಜಗಳ ಆಗೇ ಆಗುತ್ತೆ. ಆದರೆ BJP ಕರ್ನಾಟಕದ ಅರ್ಥ ಆಗದೇ ಇರೋ ವಿಚಾರ ಅಂತಂದರೆ ಪವರ್ ಅಧಿಕಾರ ಇಲ್ದಾಗ ನೀವು ಯಾಕಾಗ ಜಗಳ ಆಡ್ತಾ ಇದ್ದೀರಿ? ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ನಾನು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ. 1994ರಲ್ಲಿ ಜನತಾದಳಕ್ಕೆ ಅಧಿಕಾರ ಬಂತು. ಹೆಗಡೆ, ನಾನು ಸ್ಕೂಲಲ್ಲಿದ್ದೇವೆ, ನಾನು ಹುಬ್ಳಿಯ ಟೌನ್ ಹಾಲ್ನಲ್ಲಿ ಹೆಗಡೆ ದೇವೇಗೌಡರು ಕೈ ಹಿಡ್ಕೊಂಡು, ನಾನು ಕಿಟಕಿಯಿಂದ ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಹೆಗಡೆ ದೇವೇಗೌಡರು ಕೈ ಹಿಡ್ಕೊಂಡು ಹೇಳ್ತಾಯಿದ್ರು, ನಾವು 89ರಲ್ಲಿ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಲ್ಲ, ದಯವಿಟ್ಟು ನಮಗೊಂದು ಅವಕಾಶ ಕೊಡಿ. ಜನತಾದಳಕ್ಕೇನು ಭಾಳ ದೊಡ್ಡ ಸಂಘಟನೆ ಇರಲಿಲ್ಲ. BJPಯ ಸಂಘಟನೆಯ ಇವತ್ತಿನ ಜಾಲದ ಎದುರು, ಇವತ್ತಿನ ಮನಿ ಮೈಟ್ ಆಫ್ BJPಯ ರೀತಿ ನೋಡಿದಾಗ ಜನತಾದಳಕ್ಕೆ ಅದಿರಲಿಲ್ಲ. ಬಟ್ ಬರೀ ಲೀಡರ್ಶಿಪ್ ಮೇಲೆ ಜನ ವಾಪಸ್ 94ರಲ್ಲಿ ತಂದರು, ಯಾಕಂದರೆ ಕಾಂಗ್ರೆಸ್ ಸಾಕಾಗಿತ್ತು. ಕರ್ನಾಟಕದ BJP ನಾಯಕರು ಅರ್ಥ ಮಾಡಿಕೊಳ್ಳದ ವಿಚಾರ ಏನಂತಂದರೆ, ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇದ್ದರೂ 5 ವರ್ಷಕ್ಕೊಮ್ಮೆ ಅಧಿಕಾರ ಬದಲಾಗತ್ತೆ. ನೀವು ಒಟ್ಟಿಗೆ ಕುಳಿತುಕೊಂಡು ನೋಡಿ, ಯಾವತ್ತಿಗೂ ಕೂಡ ನೀವು ಎಲ್ಲ ವಿಚಾರಗಳಲ್ಲಿ ಪ್ರತಿಯೊಬ್ಬನೂ ಒಪ್ಕೊಳ್ತಾನೆ ಬಿಡ್ತಾನೆ ಅಂತಕ್ಕಂಥದ್ದಿರಲ್ಲ. ಅದು ಪಾಲಿಟಿಕ್ಸ್ ಇರ್ಬೋದು, ಅದು ಜೀವನ ಇರ್ಬೋದು. ಬಟ್ ಲೀಸ್ಟ್ ಯಾವುದಾದ್ರೂ ಕೆಲ ವಿಷಯಗಳಲ್ಲಿ ಕಾಮನ್ ಗ್ರೌಂಡ್ ಹುಡುಕ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನನಗನ್ಸುತ್ತೆ. ಇಮ್ಯಾಚುರಿಟಿ ಆಫ್ ಕರ್ನಾಟಕ BJP, ಯತ್ನಾಳ್ ಇರಲಿ, ವಿಜಯೇಂದ್ರ ಇರಲಿ, ತಟಸ್ಥ ಬಣದ ನಾಯಕರು ಇರಲಿ, ಆ ಕಾಮನ್ ಗ್ರೌಂಡನ್ನು ನೀವು ಎಲ್ಲವನ್ನ ಹೈಕಮಾಂಡ್ ಹೇಳ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹಠ ನೋಡಿ, ಅನೇಕ ಬಾರಿ ನಾವು ಹೇಳ್ತೀವಿ, ಯಾದವ ಕುಲ ಯಾಕೆ ನಾಶ ಆಯಿತು? ಚಟದಿಂದ ನಾಶ ಆಯಿತು. ಸ್ವತಃ ಶ್ರೀಕೃಷ್ಣನ ಮಗ ಕೃಷ್ಣನ ಮಾತನ್ನು ಕೇಳಲಿಲ್ಲ. ಈ ಕರ್ನಾಟಕದ BJP ಹಠದಿಂದ ನಾಶ ಆಗ್ತಾ ಇದೆ. ನೀವೆಲ್ಲೋ ಒಟ್ಟಿಗೆ ಕುಳಿತು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ಮುಖ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಆ ಒಂದು ವಿಶ್ವಾಸ ಇಲ್ಲ, ಆ ಟ್ರಸ್ಟ್ ಡೆಫಿಸಿಟ್ ಇದೆ. ಆ ಪರಿಸ್ಥಿತಿಯಲ್ಲಿ ನೀವು ಹೈಕಮಾಂಡ್ ಬಳಿ ಇರ್ತಕ್ಕಂಥದ್ದು ಆಪ್ಷನ್ ಎರಡೇ. ಐದರ್ ಯು ಹ್ಯಾವ್ ಟು ಪಿಕ್ ಆ್ಯಂಡ್ ಚೂಸ್ A ಆ್ಯಂಡ್ B. ನೀವೇ ನಿರ್ಣಯ ತೆಗೆದುಕೊಳ್ತೀರಿ, ಹೋಗ್ತಿದ್ರೆ ಹೋಗಿ ಅನ್ಬೇಕು. ಇಲ್ಲ ಯು ಹ್ಯಾವ್ ಟು ಚೂಸ್ B, A ನೀವು ಹೋಗ್ತಿದ್ರೆ ಹೋಗಿ ಅನ್ಬೇಕು. ಈಗ ಮೊನ್ನೆಯ ನೋಟಿಸ್ನ ನಂತರ ಹೈಕಮಾಂಡ್ ಹೇಳ್ತಾ ಇದೆ, ನಾವು ಯತ್ನಾಳ್ರು ಹೇಳಿದ್ದನ್ನು ಹೇಳಿದವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲ್ಲ ಅಂತಕ್ಕಂಥದ್ದು. ಅದರ ಅರ್ಥ ಮೇಲ್ನೋಟಕ್ಕೆ ಅನ್ಸುತ್ತೆ ವಿಜಯೇಂದ್ರ ಕಂಟಿನ್ಯೂ ಆಗ್ತಾರೆ, ಬಟ್ ಯತ್ನಾಳ್ರು ಹೊರಗಡೆ ಹೋಗ್ತಾರಾ, ಉಳಿತಾರ, ಕೊನೆಯ ಕ್ಷಣಗಳಲ್ಲಿ ಏನೆಲ್ಲ ಪ್ಯಾಸಿಫಿಕೇಶನ್ ಆಗ್ತವೆ ಅಂತಕ್ಕಂಥದ್ದು ನನಗನ್ಸುತ್ತೆ ಸೋಮವಾರ ಅಥವಾ ಮಂಗಳವಾರ ಒಂದು ಫೈನಲ್ ಡಿಸಿಷನ್ BJP ಹೈಕಮಾಂಡ್ ತೆಗೆದುಕೊಳ್ಳಿದೆ. ರೈಟ್, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಯತ್ನಾಳ್ ಹೇಳ್ತಿದ್ದಾರೆ, ಶಿಸ್ತು ಸಮಿತಿ ಮುಂದೆ ನಾನು ಹೋಗೋದಿಲ್ಲ, ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.